ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಹೌದು ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕು ಅಭಿವೃದ್ಧಿಗಾಗಿ ಹಾಗೂ ತಾಲೂಕು ಕೇಂದ್ರಕ್ಕೆ ಅಗತ್ಯವಾಗಿರುವ ಪ್ರಜಾಸೌಧದ ಶೀಘ್ರ ನಿರ್ಮಾಣಕ್ಕೆ ಆಗ್ರಹಿಸಿ ಇಂದು ರಬಕವಿಯಲ್ಲಿ ಬೃಹತ್ ಮೌನ ಮೆರವಣಿಗೆ. ರಬಕವಿ ಬನಹಟ್ಟಿ ತಾಲೂಕಿನ ಪ್ರಜಾಸೌಧಕ್ಕೆ ಶೀಘ್ರ ಶಂಕುಸ್ಥಾಪನೆ ನೆರವೇರಿಸಬೇಕು ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ನೀಡಬೇಕು ಎಂಬ ಪ್ರಮುಖ ಬೇಡಿಕೆಯೊಂದಿಗೆ ರಬಕವಿ, ರಾಮಪುರ, ಹೊಸೂರ, ಮದನಮಟ್ಟ, ಚಿಮ್ಮಡ, ಮಹಾಲಿಂಗಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ನಾಗರಿಕರು ಒಗ್ಗೂಡಿ ಈ ಮೌನ ಮೆರವಣಿಗೆಗೆ ಮುಂದಾಗಿದ್ದಾರೆ. ತಾಲೂಕಿನ ಜನರಿಗೆ ಸರ್ಕಾರಿ ಕಚೇರಿಗಳ ವಿವಿಧ ಸೇವೆಗಳು ಒಂದೇ ಸೂರಿನಲ್ಲಿ ಸುಲಭವಾಗಿ ದೊರೆಯಬೇಕು, ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಪ್ರಜಾಸೌಧ ನಿರ್ಮಾಣವಾಗಬೇಕು ಎಂಬುದು ನಾಗರಿಕ. ಈ ಹಿನ್ನೆಲೆಯಲ್ಲಿ ಇಂದು ಬುಧವಾರ ಆಗಸ್ಟ್ 12ರಂದು ಬೆಳಗ್ಗೆ 10 ಗಂಟೆಗೆ ರಬಕವಿಯಲ್ಲಿ ಬೃಹತ್ ಮೌನ ಮೆರವಣಿಗೆ ಆಯೋಜಿಸಲಾಗಿದೆ. ಈ ಮೌನ ಮೆರವಣಿಗೆಯು ರಬಕವಿಯ ಶ್ರೀ ದಾನಮ್ಮದೇವಿ ದೇವಸ್ಥಾನದಿಂದ ಆರಂಭವಾಗಿ ಶ್ರೀ ಶಂಕರಲಿಂಗ ದೇವಸ್ಥಾನದವರೆಗೆ ಸಾಗಲಿದೆ. ರಬಕವಿ ಬನಹಟ್ಟಿ ತಾಲೂಕಿನ ಅಭಿವೃದ್ಧಿಗೆ ಒಗ್ಗಟ್ಟಿನ ಧ್ವನಿ ಮೂಡಿಸುವ ಉದ್ದೇಶದಿಂದ ನಡೆಯುತ್ತಿರುವ ಈ ಮೆರವಣಿಗೆಯಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಲಾಗಿದೆ. ಪ್ರಜಾಸೌಧ ಎಲ್ಲಿಗೆ ನಿರ್ಮಾಣವಾಗಬೇಕು ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ಕೆಲವು ದಿನಗಳಿಂದ ತಾಲೂಕಿನಾದ್ಯಂತ ಚರ್ಚೆಗಳು ಹಾಗೂ ಹೋರಾಟಗಳು ನಡೆಯುತ್ತಿವೆ. ಇದೀಗ ರಬಕವಿಯಲ್ಲಿ ನಡೆಯಲಿರುವ ಈ ಬೃಹತ್ ಮೌನ ಮೆರವಣಿಗೆ ಸಾರ್ವಜನಿಕರ ಗಮನ ಸೆಳೆಯುವ ನಿರೀಕ್ಷೆ ಮೂಡಿಸಿದೆ. ಬನ್ನಿ, ಒಗ್ಗಟ್ಟಾಗಿ ಸಾಗೋಣ, ನಮ್ಮ ಪ್ರಜಾಸೌಧ ನಮ್ಮ ಗುರಿ ಎಂಬ ಸಂದೇಶದೊಂದಿಗೆ ನಾಗರಿಕರು ಮೆರವಣಿಗೆಯಲ್ಲಿ ಭಾಗವಹಿಸಲು ಸಜ್ಜಾಗಿದ್ದಾರೆ. ತಾಲೂಕಿನ ಅಭಿವೃದ್ಧಿಗಾಗಿ ಜನರು ಒಗ್ಗಟ್ಟಾಗಿ ತಮ್ಮ ಬೇಡಿಕೆಯನ್ನು ಶಾಂತಿಯುತವಾಗಿ ಸರ್ಕಾರದ ಗಮನಕ್ಕೆ ತರುವ ಈ ಮೌನ ಮೆರವಣಿಗೆ ಮಹತ್ವ ಪಡೆದುಕೊಂಡಿದೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ಈಗಾಗಲೇ ಸರ್ಕಾರ ಎಲ್ಲ ತರಹದ ವಿಚಾರಗಳು ಮಾಡಿ ಎಲ್ಲಿ ಮಾಡಿದ್ರೆ ಯೋಗ್ಯ ಆಗತ್ತೆ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ರಬಕವಿಯಲ್ಲಿ ಒಂದು ಜಿಎಲ್ಡಿಸಿಯಲ್ಲಿ ಒಂದು ಆಯ್ಕೆ ಮಾಡಿ ಈಗ ಅದೇ ಪ್ರತಿಯೊಂದು ಆರ್ಡರ್ ಮಾಡೈತಿ ಗೌರ್ಮೆಂಟ್. ಅದಕ್ಕೆ ಅವರ ಕೋಆಪರೇಟ್ ಮಾಡಿ ದಯವಿಟ್ಟು ಅವ್ರ ನಮ್ಮ ಜೊತೆ ಇರಬೇಕಾಗಿತ್ತು. ಆದ್ರೆ ಇವತ್ತು ಅವ್ರು ಏನ್ ಮಾಡತ್ತಾರೋ ಅದನ್ನ ಕ್ಯಾನ್ಸಲ್ ಮಾಡಿ ನಾವು ಬನಟ್ಟಿ ಮಾಡಿರೋ ಅಂದ್ರೆ ರಬಕ ಊರಾಗಿ ಏನ್ ಮಾಡ್ಬೇಕು? ನಾವೆಲ್ಲ ಸಾಕೋಣ ಬನಟ್ಟಿ ಒಂದು ಉದ್ದಾರ ಆಗಲಿ. ಇಷ್ಟು ದಿನ ನೀವು ಮಾಡ್ಕೊಂಡು ಬಂದಿರಿ ಸಾಕಷ್ಟು ವರ್ಷಗಳಿಂದ, ಸುಮಾರು 60-70 ವರ್ಷಗಳಿಂದ ಅದನ್ನು ಹೋಗಿ ಸ್ಮಶಾನದಾಗ ಮಾಡೋದು. ಆಮೇಲೆ ಮದುವೆ ಆಗ್ಬೇಕಾದ್ರೆ ತಲೆ ಶಿಕ್ಷಣ ಆಗ್ಬೇಕಾದ್ರೆ ಅದನ್ನು ಹೋದ್ರೆ ಸ್ಮಶಾನ ಮದುವೆ ಆಗಬೇಕು. ಅದಕ್ಕೆ ಇವೆಲ್ಲ ನಿಮಗ ಗೊತ್ತಿರಲಿ. ಮತ್ತ ಈಗಾಗಲೇ ತಮ್ಗೆಲ್ಲ ಗೊತ್ತಿರುವಾಗೆ ರಬಕವಿಯಲ್ಲಿ ಈಗಾಗಲೇ ನಮ್ಮ ಸರ್ಕಾರ ನಮ್ಮ ಎಲ್ಲರೂ ಇನ್ನೊಂದು ವಿಷಯ ಹೇಳಕ್ಬಿಟ್ಟು ಈ ರಬಕವಿಯನ್ನ ಪ್ರಜಾಸೌಧವನ್ನ ಕೇವಲ ಒಂದು 14-15 ಹುಡುಗರು ಮಾಡ್ಕೊಂಡು ಬಂದಾರ. ಅವು ಹುಡುಗರು ಅಂತ ಎಲ್ಲಿ ರಿನ್ಯಾಬಿಟ್ಟಿದ್ರೆ ರಬಕವಿ ಜಿಲ್ಲಾ ಮಾಡ್ಕೊಂಡು ಬರ್ತೀವಿ. ನಿಮ್ಗೆ ಗೊತ್ತಿಲ್ಲ, ನೀವಿನ್ನೂ ನಗರಸಭೆ ಮಾಡ್ಬೋದಾಗಿರಿ. ಆದ್ರೆ ಬರೀ ಹುಡುಗರು ಮಾಡ್ಕೊಂಡು ಬಂದಾರ, ಹುಡುಗರು ಸಣ್ಣ ಹುಡುಗರು ಮಾಡ್ಕೊಂಡು ಬಂದಾರ ಪ್ರಜಾಸೌಧ ರಬಕವಿ ಸ್ಯಾಂಕ್ಷನ್. ಮತ್ತೆ ನಾವೆಲ್ಲ ಹಿರಿಯರೆಲ್ಲ ಕಂಡಿದ್ದೀವಿ ಅಂದ್ರೆ ಇದು ಜಿಲ್ಲಾ ಮಾಡ್ಕೊಂಡು ಬರೋದೇ ನಮಗೆ ಭಾಳ ಆಗೋದಿಲ್ಲ. ತಹಶೀಲ್ದಾರ್ ಕಚೇರಿ ರಬಕವಿ ತಾಲೂಕು ನಾಗೂರ್, ಅರ್ಜಿದಾರರು ರಬಕವಿ, ನಾಗೂರ್, ಹೊಸೂರು, ಚಿಮ್ಮೂರು, ಮದಮಟ್ಟಿ, ಮಾರಿಕೂರು ಮತ್ತು ಸುತ್ತಮುತ್ತಲಿನ ನಗರದ ಸಾರ್ವಜನಿಕರು. ತಾಲೂಕು ರಬಕವಿ ನಟಿ ಮಾನ್ಯರೇ, ವಿಷಯ ರಬಕವಿ ತಾಲೂಕು ಪ್ರಜಾಸೌಧ ನಿರ್ಮಾಣ ಪ್ರಕ್ರಿಯೆಗೆ ಚಾಲನೆಗೊಳಿಸುವ ಕುರಿತು ಉಲ್ಲೇಖ ಸರ್ಕಾರ ಆದೇಶಕ್ಕೆ ಬೇಕಾದ ವಿಷಯಕ್ಕೆ ಕುರಿತು ರಬಕವಿ ನಗರ ಸಮಸ್ಯೆ ನಾಗರಿಕರು ಈ ಮೂಲಕ ತಮ್ಮಲ್ಲಿ ಗೌರವಪೂರ್ವವಾಗಿ ಸಲ್ಲಿಸುವ ಕೋರಿಕೆಯೆಂದರೆ ಉಲ್ಲೇಖಿತ ಪತ್ರದ ಸದರಿ ರಬಕವಿ ನಗರ ಸಿಪಿಎಸ್ ನಂಬರ್ 70ರ ನೇಮಕದ ಹೆಸರಿನಲ್ಲಿರುವ 3 ಹದಿನಮುಟೆ ಕ್ಷೇತ್ರವನ್ನು ತಾಲೂಕು ವಿಧಾನಸಭಾ ನಿರ್ಮಾಣ ಮಾಡಲು ಸರ್ಕಾರ ಜಲಸಂಪನ್ಮೂಲ ಇಲಾಖೆಯ ಸರ್ಕಾರ ಆದೇಶದ ಅನ್ವಯ ಕಂದಾಯ ಇಲಾಖೆಗೆ ಉಚಿತವಾಗಿ ಹಾಗೂ ಶಾಶ್ವತವಾಗಿ ಹಸ್ತಾಂತರಿಸಲು ಅನುಮತಿ ನೀಡಿ ಸರ್ಕಾರದ ಅನೇಕ ಕಾರ್ಯದರ್ಶಿಗಳು ಇವರು ಆದೇಶ ಹೊರಡಿಸಿದ್ದಾರೆ. ಈಗ ಕಂದಾಯ ಇಲಾಖೆ ಸದರಿ ಪ್ರಜಾಸೌಧ ನಿರ್ಮಾಣ ಮಾಡಲು ಅಗತ್ಯವಿರುವ ಶಾಸಕರಿಗೆ ಸದರಿ ಆದೇಶವನ್ನು ಪ್ರಾಪ್ತವಾಗಿದ್ದು ಹೊರಮಾಡದೆ ಸದರಿ ಪ್ರಜಾಸೌಧ ನಿರ್ಮಾಣ ಮಾಡಲು ಶೀಘ್ರವಾಗಿ ಚಾಲನೆಗೊಳಿಸಲು ಸಮಸ್ತ ಸಾರ್ವಜನಿಕರಲ್ಲಿ ಒಗ್ಗಟ್ಟಿನಿಂದ ಕೇಳಿಕೊಳ್ಳುತ್ತೇವೆ. ಇದರಿಂದ ನಮ್ಮ ರಬಕವಿ ನಗರದ ಆರ್ಥಿಕ ಪ್ರಗತಿ, ಉದ್ಯೋಗಕ್ಕೆ ಅಭಿವೃದ್ಧಿಯಾಗುವುದು ಹಾಗೂ ಸುತ್ತಮುತ್ತಲಿನ ಊರು ಮತ್ತು ಹಳ್ಳಿಗಳ ನಮ್ಮ ತಾಲೂಕಿನ ಜನತೆ ಕಂದಾಯ ಸೇವೆಗಳು ಸಂದೇಶವನ್ನು ಶೀಘ್ರವಾಗಿ ಅನುಭವವಾಗುವುದು. ಆದ್ದರಿಂದ ದಯಾನಂದ ತಾವು ಸದರಿ ಆದೇಶವನ್ನು ಕಂದಾಯಕ್ಕೆ ಪ್ರಾಪ್ತವಾಗಿರುವ ಕರ್ನಾಟಕ ನೀರಾವರಿ ನಿಗಮದ ಸ್ಥಳದ ತಾಲೂಕು ಪ್ರಜಾಸೌಧ ನಿರ್ಮಾಣ ಅನುಕೂಲ ಮಾಡಿಕೊಡುವುದು
ನಮ್ಮ ನಗರದ ಗ್ರಾಮ ದೇವತೆಗಳಾದ ಮಲ್ಲಿಕಾರ್ಜುನ ದೇವರು ಹಾಗೂ ಹೆಬ್ಬೆ ದೇವರನ್ನು ನೆನೆಸುತ್ತಾ ಈಗ ನಮ್ಮ ಕಟ್ಟೋನ ಈಗ ಎಲ್ಲ ಏನು ಕಟ್ಟಿದ್ದಾರೆ. ಈಗ ಆಮೇಲೆ ನಮ್ಮ ಗೆಳೆಯ ಸಂಜು ತೆಗಿ ನೀರು ಹೇಳೋದು ಈಗೊಂದು ನಾ ಏನು ಹೇಳೋದಂದ್ರೆ ಆಗತೈತಿ ಆಗ್ತೈತಿ ಆಗೋದೈತಿ ಏನೂ ಇಲ್ಲ. ಆಲ್ರೆಡಿ ಪ್ರಜಾಸೌಧ ನಮ್ಮಲ್ಲಿ ಶಾಂಕ್ಷನ್ ಆಗೈತಿ. ಇದು ಯಾರಿಗೂ ಡೌಟ್ ಇಟ್ಕೋಬೇಡ್ರಿ. ಡೌಟ್ ಇಟ್ಕೊಳ್ಳುವಂತ ಪ್ರಶ್ನೆ ಇಲ್ಲ. ಇನ್ನೇನೈತಂದ್ರೆ ಒಂದ ಶಂಕುಸ್ಥಾಪನೆ ಆಗ್ಬೇಕಾಗಿ ಆ ನಿಟ್ಟಿನಾಗ ನಾವು ಏನು ಹೋರಾಟ ಮಾಡ್ಬೇಕಲ್ಲ ಇಲ್ಲಿವರೆಗೂ ಚಲೋ ಐತಿ, ನಾವು ಬಿಟ್ಟಿಲ್ಲ. ಆಮೇಲೆ ಇದ್ರ ಜೊತೆಗೆ ನಮ್ಮ ಜೊತೆ ಇದ್ದಂತ ನಮ್ಮ ಗೆಳೆಯರ ಅವ್ರ ಹೆಸರು ಹೇಳಕ್ ಇಷ್ಟಪಡ್ತಾರೆ. ಇದ್ರ ಜೊತೆಗೆ ಯಾಕಂದ್ರೆ ವೇದಿಕೆ ಮೇಲೆ ಪಾಸ್ ಯಾರೂ ಬರೋದಿಲ್ಲ. ಆಮೇಲೆ ನಾನು ನಡು ಬಂದಾಗ ಬರೋದು ಈ ಹೋರಾಟದಾಗ ನಡು ಬಂದಾವ. ಇದ್ರ ಹಿಂದ ಒಂದು 15-16 ಜನ ಇಟ್ಟು ಪರಿಶ್ರಮ ಪಟ್ಟಾರಂದ್ರ ಅದೇನ ಹೇಳಕ್ಕಾಗಿಲ್ಲ. ತನು ಮನ ಧನ ಅವರು ಸ್ವಂತ ಖರ್ಚಿನಿಂದ ರಬಕವಿ ನಗರ ಸಭೆಗೆ ಇಷ್ಟು ಹೋರಾಟ ಮಾಡ್ಯಾರಂದ್ರೆ ಯಾರೂ ಏನು ಕೇಳಿಲ್ಲ. ಅವರ ಹೆಸರು ಏನ್ ಮಾಡಿದ್ರೆ ನಮ್ಮ ಮೊದಲನೇದಾಗಿ ನಮ್ಮ ಬಸು ಮಂದಿ, ಆಮೇಲೆ ಮೊಹಮ್ಮದ್ ಮಕಾಂದಾರ, ಆಮೇಲೆ ಕೃಷ್ಣ ರೆಡ್ಡಿ, ಆಮೇಲೆ ನಮ್ಮ ಗುರುವಿನ ಹಿರಿಯರಾದ ರಾಮಣ್ಣ ಹೊತ್ಕೊಂಡ ಇವರಂತೂ ಇಟ್ಟ ನಮ್ಮ ಪ್ರೇರಣೆ ಆಗ್ಯಾರಂದ್ರ ಅದು ಏನ್ ತಕ್ಕದಾಗ್ಲಿ ವಾಟ ಹಗಲಲ್ಲ ರಾತ್ರಿ ಅನ್ನಂಗಿಲ್ಲ. ಅವ್ರ ವಯಸ್ಸ ಇವತ್ತಿಗೆ 65-75 ಸೈಟ್ ಇರ್ಬೋದು. ಹೆಂಗಂದ್ರೆ 18-19 ವರ್ಷದ ಹುಡುಗರು ಒಳ್ಳೆಯ ನಮ್ಮ ಜೊತೆಗೆ. ಆಮೇಲೆ ಅದ್ರ ಜೊತೆಗೆ ನಮ್ಮ ಬುದ್ಧಪ್ಪನ ಕುದುರವ್ರನ್ನ ಅವ್ರ ಬಗ್ಗೆ ಒಂದು 2 ಮಾತು ಹೇಳ್ಬೇಕಂದ್ರ ಸ್ಟಾರ್ಟಿಂಗ್ ಯಾರು ನೀವು ರೊಕ್ಕ ಕೊಡ್ತೀರಿ ಇಲ್ಲ. ಕಿಶಾಂತ ರೊಕ್ಕ ಹೆಂಗಂದ್ರ ಲಕ್ಷ ಗಂಟೆ ಖರ್ಚು ಮಾಡ್ಯಾರ ನಮ್ಮ ಬುದ್ಧಪ್ಪನ ಕುದುರವ್ರು. ಅದೇ ರೀತಿ ನಮ್ಮ ಮಲ್ಲಿಕಾರ್ಜುನ ಒಂದಾರ ಕಾಗದ ಪತ್ರದಂತೂ ಎತ್ತಿದ ಅವನು ನಮ್ಮ ಬಸವರಾಜ ಬಂದಿದೆ. ಅವನು ಒಟ್ಟ ಸೊಳ್ಳೆ ಕೊಟ್ಟಿಲ್ಲ. ಪರಿಸ್ಥಿತಿ ಹೆಂಗಾಗಿತ್ತಂದ್ರ ಇನ್ನು ತೊಡಗಿಸ್ಬಿಟ್ಟು ನಾವು ಹೇಗೆ ಡೈವರ್ಸ ಕೊಡ್ತಾವ ಮಾತಾಡಿದ ಇವು ಹೋರಾಟ ಮಾಡೋದ್ಮೇಲೆ. ಯಾಕಂದ್ರ ಈಗ ಯಾರಿಗೂ ಸುಗಿರಂಗಿಲ್ಲ ಏನ್ಲು ಬೆಂಗಳೂರು ಬರ್ಬಾ ಬಟ್ ಈಗ ಒಂದು ಯಾರಿಗೂ ಸುಗಿರಂಗಿಲ್ಲ ಮತ್ತೆ ಬೆಂಗಳೂರು ಕೈಸಿ ಬಿಡೋದವ್ರೆ. ಅದ್ರ ಜೊತೆಗೆ ನಮ್ಮ ಸಂಗಪ್ಪನ ಪರಿವಾರ ಅವರು ಕೂಡ ಬಹಳ ಇದ್ರ ಜೊತೆಗೆ ಸ್ಟಾರ್ಟಿಂಗ್ ಇರ್ಬೋದ ಇವರೆಲ್ಲ ಓಡಾಡಿ. ಆಮೇಲೆ ನಮ್ಮ ರಾಜೀವ್ ರೆಡ್ಡಿ ಆಗಿರ್ಬೋದು ಮಸೂರ್ ಹಿರಿಯರ ಅವರು ಮೊದಲ ರಾತ್ರಿ ಎಲ್ಲ ಅಂತ ಪಟ್ಟ ಸಾಕ್ಬಿಟ್ಟಾರ. ಅನ್ನಪ್ಪ ಬಿರ್ಡಿ ನಮ್ಮ ರೈತ ಸಂಘದ ಮಾಜಿ ಅಧ್ಯಕ್ಷರ, ಆಮೇಲೆ ಅವರು ಭಾರಿ ಹುಡುಗಿರಿ ಅವರು ಒಟ್ಟ ಯಾವಾಗ ಕರಿತಾರ ಅವಾಗ ಯಾವತ್ತೂ ಇಲ್ಲ ಅಂದಿಲ್ಲ. ನಮ್ದೆಲ್ಲ ಟೀಮಿಗೆ ಬೆಂಬಲ ಕೊಟ್ಟಾರ. ಅದೇ ರೀತಿ ನಮ್ಮ ಪುಲಕೇಶಿ ಅಕ್ಕೆನವರು ಇವ್ರಿಗೆ ಹೆಂಗಂದ್ರ ನಮ್ಮ ಪುಲಕೇಶಿ, ಆಮೇಲೆ ನಮ್ಮ ಸುನೀಲ್ ಮರಟ್ಟಿ, ಆಮೇಲೆ ಇನ್ನೊಬ್ಬರ ಜೊತೆಗೆ ನಮ್ಮ ಚಂದ್ರು ಹಿಂದಿ ಇವ್ರು ಹೆಂಗ್ ಅಂದ್ರ ಮೋಟರ್ ಸೈಕಲ್ ಇಲ್ಲಿಂದ ಬೆಳಗಾವ, ಆಮೇಲೆ ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟ ಮೋಟರ್ ಸೈಕಲ್ ತಿರುಗಿ ಹಾಕೊಂಡು ಎಲ್ಲ ನಮ್ಮ ಅರ್ಜಿ ಮಾಡ್ಬೋದು. ಅದ್ರ ಜೊತೆಗೆ ನಮ್ಮ ಯಮನಪ್ಪ ನಮ್ಮನಿ ಅವನು ಕೆಲಸ ಭಾಳ ಬರ್ತೈತಿ. ಅದು ಎದಕ್ಕಂದ್ರ ಇದೆಲ್ಲ ಇದಾಗಬೇಕಾದ್ರ ನಮ್ದು ಪ್ರಜಾಸೌಧ ತಡೆ ಹಿಡಿಬೇಕಾದ್ರೆ ಅವನು ಒಂದು ಮುಖ್ಯ ಪಾತ್ರ ಐತಿ. ಅವರು ಆಮೇಲೆ ನಮ್ಮ BC ಪಾಟೀಲ ನಮ್ಮ ಅವರು ಹಿರಿಯರ ಅವರು ಭಾಳ ಒಳ್ಳೆಯ. ಆಮೇಲೆ ನಮ್ಮ ಸದಾಶಿವ ಕವಾಶಿ ಅವ್ರಿ, ಆಮೇಲೆ ನಮ್ಮ ಸದಾಶಿವ ನಾಯಕ್ ಅವ್ರಿ. ಆ ನಾಯಕರಂತೂ ಸಣ್ಣ ಪಟ್ಟಿಲ್ಲ ಸ್ಟಾರ್ಟಿಂಗ್ ಇರ್ಬೋದ. ಏನಾಗಿತ್ತು ಅಂದ್ರೆ 1.5 ವರ್ಷ ಅಂತ ಓಡಾಡ್ತಿದ್ರು. ನಾನು ಈಗ 3-4 ತಿಂಗಳು ನಾ ಎಂಟ್ರಿ ಆಗ್ತೀವಿ. ಇವ್ರು ಹೆಂಗ್ ಬಂದಿರಂದ್ರ ಪಾಪ ಅಲ್ಲೇನು ಇದಾಕತಿ ಇಲ್ಲೇನು ಆಕತಿ ಯಾರಿಗೆ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಸರಿ ಊಟ ಒಂದು ಭಾಳ ಬಂದಲ್ಲ. ಈ ಒಲೆ ಕೆಲ್ಸಕ್ಕೆ ಆಗ್ಬೇಕಾದ್ರೆ 108 ವೀಕ್ಲು ಅಂತ್ರಿ. 108 ವೀಕ್ಲು ಏನೇ ಯಾರಿಗಾರ ಗೊತ್ತಾಗ್ತಂದ್ರ ಎಲ್ಲೇ ನಮ್ದು ಕೆಲಸ ನಿಂತಿರ್ತ ಮಾಡಿರ್ತ ಅಂತ ಕಿಶದ. ಆಮೇಲೆ ನಾ ಏನು ಎಂಟ್ರಿ ಆಗಿದ್ರಲ್ಲ ಇದ್ರೊಳಗ ನಾವು 4 ತಿಂಗಳಿಂದ ಒಂದು ಇದು ಮಾಡಿದ್ದೀವಿ. ನಮ್ಮ ಹೈವೇ ಮೀಟಿಂಗ್ ಮಾಡಿದ್ದೀವಿ. ಮೀಟಿಂಗ್ ಮಾಡಿದ ಕಿಶದ ನಾವು ಇದ್ರ ಸಲುವಾಗಿ ನಮ್ಮ ಬ್ರಿಡ್ಜ್ ಸಲುವಾಗಿ ಮೀಟಿಂಗ್ ಮಾಡಿ